ಧರ್ಮಸ್ಥಳದ ಬುರುಡೆ ಪ್ರಕರಣ ಇಡೀ ದೇಶದಲ್ಲಿಯೇ ಸೆನ್ಸೇಷನಲ್ ಅನ್ನು ಕ್ರಿಯೇಟ್ ಮಾಡಿದಂತಹ ಪ್ರಕರಣ ಇದು. ರಾಜ್ಯ ಸರ್ಕಾರ ಎಸ್ಐಟಿ ಅನ್ನು ರಚನೆ ಮಾಡಿತು. ಸುದೀರ್ಘವಾದಂತಹ ತನಿಖೆಯನ್ನು ನಡೆಸಿದಂತಹ ಎಸ್ಐಟಿ ಈಗ ಒಂದು ಲಾಜಿಕಲ್ ಎಂಡಿಗೆ ಬಂದು ನಿಂತಿದೆ. ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಧರ್ಮಸ್ಥಳದ ಕೇಸು ದೂರು ಕೊಟ್ಟ ದಿನದಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಅಂದ್ರೆ ಇವತ್ತಿನವರೆಗೂ ಏನೇನಾಯಿತು ಅದರ ಟೈಮ್ ಲೈನ್ ಅನ್ನು ಒಂದ್ಸರಿ ಗಮನಿಸ್ಬಿಡೋಣ. ರೀಕಾಲ್ ಅನ್ನು ಮಾಡ್ತಾ ಹೋಗೋಣ ಏನೇನಾಯಿತು ಅಂತ ಹೇಳಿ. ನೋಡಿ, ಧರ್ಮಸ್ಥಳದ ಕೇಸ್ ಟೈಮ್ ಲೈನ್ ಈ ರೀತಿ ಇದೆ. ಜೂನ್ 22ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ದೂರೊಂದು ಸಲ್ಲಿಕೆ ಆಗುತ್ತೆ. ಇದೇ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಎಸ್ಪಿಗೂ ಕೂಡ ದೂರು ಸಲ್ಲಿಕೆ ಆಗುತ್ತೆ ಜುಲೈ 3ನೇ ತಾರೀಕು. ಅದಾದ ಮೇಲೆ ಜುಲೈ 4ನೇ ತಾರೀಕು ಧರ್ಮಸ್ಥಳದ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಚಿನ್ನಯ್ಯ ಅರ್ಥಾತ್ ಮಾಸ್ಕ್ ಮ್ಯಾನ್ ಬುರುಡೆ ಒಂದನ್ನು ತರ್ತಾನೆ. ಇದೇ ಬುರುಡೆಯನ್ನು ತಂದು ಹೇಳಿಕೆಯನ್ನು ಕೂಡ ಕೊಡ್ತಾನೆ. ಅದಾದಮೇಲೆ ಜುಲೈ 13 ಯೂಟ್ಯೂಬರ್ ಸಮೀರ್ MD ಪ್ರತ್ಯಕ್ಷ ಆಗ್ತಾನೆ. ಕಥೆಯನ್ನು ಸೃಷ್ಟಿ ಮಾಡ್ತಾನೆ. ತನ್ನ ದೂತ ಚಾನಲ್ನಲ್ಲಿ ಕಲ್ಲರ್ ಕಾಗೆ ಹಾರಿಸುವಂತಹ ಕೆಲಸವನ್ನು ಮಾಡ್ತಾನೆ. ಅದಾದಮೇಲೆ ಜುಲೈ 14ನೇ ತಾರೀಕು SIT ಕೋರಿ ಸರ್ಕಾರಕ್ಕೆ ಮಹಿಳಾ ಆಯೋಗ ಪತ್ರವನ್ನು ಬರೆಯುತ್ತೆ. ರಾಜ್ಯ ಸರ್ಕಾರಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು ಅಂಥೇಳಿ ಈ ಪತ್ರ ರಾಜ್ಯದಲ್ಲಿ ಸಹಜವಾಗಿಯೇ ಒಂದು ಕುತೂಹಲವನ್ನು ಕೂಡ ಕೆರಳಿಸಿತ್ತು. ಅದಾದಮೇಲೆ ಜುಲೈ 15ನೇ ತಾರೀಕು 2003ರಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂಥೇಳಿ ಸುಜಾತಾ ಭಟ್ ಅವರು ದೂರನ್ನು ಕೊಡ್ತಾರೆ SP ಅವರಿಗೆ. ಇದು ಕೂಡ ಮತ್ತಷ್ಟು ಬೆಳವಣಿಗೆಗೆ ಕಾರಣವಾಗಿತ್ತು. ಜುಲೈ 19ನೇ ತಾರೀಕು ರಾಜ್ಯ ಸರ್ಕಾರದಿಂದ ಅಂತಿಮವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗುತ್ತೆ. ಜುಲೈ 25 ಧರ್ಮಸ್ಥಳದ ಠಾಣೆಗೆ SIT ತನಿಖಾಧಿಕಾರಿಗಳು ಭೇಟಿಯನ್ನು ಕೊಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಜುಲೈ 26ನೇ ತಾರೀಕು ಚಿನ್ನಯ್ಯನನ್ನ ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವ ಕೆಲಸವೂ ಕೂಡ SIT ಟೀಮ್ನಿಂದ ಆರಂಭ ಆಗುತ್ತೆ. ಜುಲೈ 28ನೇ ತಾರೀಕು ನೇತ್ರಾವತಿ ತಟದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಅಲ್ಲಿ ಸ್ಪಾಟ್ ಮಹಜರು ಮಾಡುವಂತಹ ಕೆಲಸ ಆಗುತ್ತೆ. ಇದು SIT ಅಧಿಕಾರಿಗಳ ಇಟ್ಟಂತಹ ಬಹುದೊಡ್ಡ ಹೆಜ್ಜೆ ಆಗಿತ್ತು. ಆಮೇಲೆ ಜುಲೈ 29ನೇ ತಾರೀಕು ಶವ ಹೂತಿಟ್ಟೆ ಅಂಥೇಳಿ ಏನು ಮಾಸ್ಕ್ ಮ್ಯಾನು ಅಥವಾ ಚಿನ್ನಯ್ಯ ಹೇಳಿದ್ನೋ ಆ ಸ್ಥಳದಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗುತ್ತೆ. ಅರ್ಥಾತ್ ಉತ್ಖನನ ಆಗುತ್ತೆ. ಇದು ತುಂಬ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು, ಭೂಮಿ ಒಳಗೆ ಏನಿರಬಹುದು ಅಂತೇಳಿ. ಅದಾದಮೇಲೆ ಆಗಸ್ಟ್ 1ನೇ ತಾರೀಕು ಪಾಯಿಂಟ್ ನಂಬರ್ 6ರಲ್ಲಿ ಒಂದಿಷ್ಟು ಮೂಳೆಗಳು ಸಿಗುತ್ತೆ. ಅವುಗಳನ್ನು ಪರೀಕ್ಷೆಗೆ ಅಂಥೇಳಿ ರವಾನಿಸಲಾಗಿತ್ತು. ಆಗಸ್ಟ್ 2ನೇ ತಾರೀಕು ಪಾಯಿಂಟ್ ನಂಬರ್ 1ರಿಂದ 10 ಇಲ್ಲಿ ಯಾವುದೇ ಶವದ ಕುರುಹುಗಳು ಸಿಗೋದಿಲ್ಲ. 10 ಜಾಗವನ್ನು ಅಗೆದರೂ ಕೂಡ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ತಲೆಬುರುಡೆಯಾಗಲಿ ಅಸ್ಥಿಪಂಜರವಾಗಲಿ ಯಾವುದೂ ಕೂಡ ಸಿಗೋದಿಲ್ಲ. ಅದೇ ಆಗಸ್ಟ್ 2 15 ವರ್ಷದ ಹಿಂದೆ ಬಾಲಕಿ ಶವವನ್ನು ನೋಡಿದ್ದಾಗಿ ಜಯಂತ್ ದೂರನ್ನು ಕೊಡ್ತಾನೆ. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತೊಂದು ಹೊಸ ಟ್ವಿಸ್ಟ್ ಸಿಗುತ್ತೆ. ಮತ್ತೊಬ್ಬ ವ್ಯಕ್ತಿಯ ಹೆಸರು ಮುನ್ನೆಲೆಗೆ ಬರುತ್ತೆ, ಆತನೇ ಜಯಂತ್. ಅದಾದಮೇಲೆ ಆಗಸ್ಟ್ 9ನೇ ತಾರೀಕು ರತ್ನಗಿರಿಯ ಬಾಹುಬಲಿ ಬೆಟ್ಟದ ಪಾಯಿಂಟ್ ನಂಬರ್ 16ರಲ್ಲಿ ಶೋಧವನ್ನು ನಡೆಸಲಾಗುತ್ತೆ. ಅದು ಕೂಡ ಮಾಸ್ಕ್ ಮ್ಯಾನ್ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ. ಏಕಾಏಕಿಯಾಗಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದು ಕೂಡ ಕುತೂಹಲ ಕಾರಣವಾಗಿತ್ತು. ಅದಾದ ಮೇಲೆ ಅದೇ ತಿಂಗಳು ಆಗಸ್ಟ್ 12ನೇ ತಾರೀಕು ಪಾಯಿಂಟ್ ನಂಬರ್ 13ರಲ್ಲಿ ಸ್ಥಳ ಪರಿಶೋಧನೆಗೆ GPR ಬಳಕೆ ಮಾಡಿಕೊಳ್ಳಲಾಗಿತ್ತು. ಏಕೆಂದರೆ ಹಲವು ವರ್ಷಗಳಾಗಿತ್ತು. GPR ಮೂಲಕ ತಪಾಸಣೆ ಮಾಡಿದರೆ ಗೊತ್ತಾಗುತ್ತೆ ಅಂಥೇಳಿ GPR ಬರುವವರೆಗೂ ಕೂಡ ಕಾದು GPR ಅನ್ನು ಬಳಕೆ ಮಾಡಿ ಶೋಧ ಮಾಡಲಾಗಿತ್ತು. ಆಗಸ್ಟ್ 18ನೇ ತಾರೀಕು SITಯಿಂದ ಚಿನ್ನಯ್ಯನಿಗೆ 6 ಗಂಟೆ ವಿಚಾರಣೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂತಹ ದಿನ ಇದು. ಆಗಸ್ಟ್ 18. ಆಗಸ್ಟ್ 23ನೇ ತಾರೀಕು ದೂರುದಾರ ಚಿನ್ನಯ್ಯ ಅಲಿಯಾಸ್ ಚೆನ್ನ ಅಲಿಯಾಸ್ ಮಾಸ್ಕ್ ಮ್ಯಾನ್ ಈತನನ್ನು ಬಂಧಿಸುತ್ತಾರೆ SIT ಅಧಿಕಾರಿಗಳು. ಈತ ಹೇಳಿದ್ದು ಕಟ್ಟುಕತೆ ಸುಳ್ಳು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಗಸ್ಟ್ 23ನೇ ತಾರೀಕು ನಾನು ಪಾತ್ರಧಾರಿ ಅಷ್ಟೇ, ನನ್ನ ಹಿಂದೆ ಸೂತ್ರಧಾರಿಗಳಿದ್ದಾರೆ ಅಂಥೇಳಿ ಸುಳಿವನ್ನು ಕೊಡ್ತಾನೆ ಚಿನ್ನಯ್ಯ. ಅತಿ ದೊಡ್ಡ ಹಿಂಟ್ ಸಿಕ್ಕಿದ್ದು, ಅತಿ ದೊಡ್ಡ ಬೆಳವಣಿಗೆ ಆಗಿದ್ದೇನೆ ಈ ದಿನಕ್ಕೆ. ಆಗಸ್ಟ್ 25 ಮತ್ತು 26 ಯೂಟ್ಯೂಬರ್ ಸಮೀರ್ ಮತ್ತು ಸುಜಾತಾ ಭಟ್ ಇವರೆಲ್ಲರನ್ನೂ ಕೂಡ ವಿಚಾರಣೆ ಕರೀತಾರೆ SIT ಅಧಿಕಾರಿಗಳು. ವಿಚಾರಣೆಯನ್ನು ನಡೆಸ್ತಾರೆ. ಆಗಸ್ಟ್ 26ನೇ ತಾರೀಕು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ SIT ಸರ್ಚ್ ಮಾಡುತ್ತೆ ಇದೇ ತಲೆಬುರುಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಗಸ್ಟ್ 31 ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಯ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಗಿರೀಶ್ ಮಠಣ್ಣನವರು ಸೇರಿ 3 ವಿರುದ್ಧ FIR ದಾಖಲಾಗಿದೆ.
ಇದಿಷ್ಟು ಕೂಡ ಧರ್ಮಸ್ಥಳದ ಕೇಸ್ನ ಟೈಮ್ ಲೈನ್ನ ಡೀಟೇಲ್ಸ್. ಇವತ್ತು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.